ಇದು ಉದ್ದಿನ ಬೇಳೆನೇನಾ ಚಲೋ ಅದಾವೇನ? ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 7:30 ಆಗೈತೆ ನೋಡ್ರಿ. ನಾನು ಎದ್ದು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿದ್ದೇವ್ರಿ, ನಮಸ್ಕಾರ ಮಾಡಿಕೊಂಡು ಈಗ ಕಷಾಯ ರೆಡಿ ಮಾಡಾಕಂತೀನಿ ರೀ. ಮೊದಲೇದಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ರೀ. ಇದು ಶುಕ್ರವಾರ ಬೆಳಿಗ್ಗೆ ಫಸ್ಟಿಗೆ ಕಷಾಯ ಮಾಡ್ಕೊಂಡು ಕುಡ್ದು ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತೇಳಿ ಕಷಾಯ ರೆಡಿ ಮಾಡಾಕಂತೀನಿ ನೋಡ್ರಿ. ಹಂಗೆ ಕಷಾಯಕ್ಕೆ ಸ್ವಲ್ಪ ತುಳಸಿ ಮತ್ತು ಲೆಮನ್ ಗ್ರಾಸ್ ಹರ್ಕೊಂಬರಕ್ಕೆ ಹೋಗಿದ್ದೆ. ಹಂಗೆ ಅದು ಏನಂತಾರು ಇದಕ್ಕೆ ಅಜ್ವೈನ್ ಎಲೆ ಅಂತಾರು, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಇದ್ರ ಹೆಸರು ಅಷ್ಟೊಂದೇನು ಗೊತ್ತಿಲ್ಲ ನನಗೆ. ಅಂದ್ರೆ ಮೊನ್ನೆ ಒಂದು ಲಾಗ್ ಒಳಗೆ ಇದು ಅದೇನಂತಾರಂದ್ರೆ ದೊಡ್ಡ ಪತ್ರೆ ಅಂತ ಅಂದಿದ್ದೆ, ಅದು ಅಲ್ರಿ ಅದು ಬೇರೆ ಐತಿ. ಅಂದ್ರೆ ಅಜ್ವೇನ್ ಎಲೆ ಅಂತಾರಂತ ಕೆಲವೊಬ್ರು ಅಂತಾರು. ಮತ್ತು ನಾನು ಕೆಲವೊಂದು ಹಿಡಿಯೋದ್ರೊಳಗೆ ನೋಡಿದ್ನಿ, ಒಬ್ಬೊಬ್ರು ದೊಡ್ಡ ಪತ್ರೆ ಎಲೆ ಅಂತಾರು. ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ರೀ. ಆದರೆ ಇದು ಅಜ್ವೇನ್ ಥರ ಸ್ಮೆಲ್ ಇರುತ್ತೆ. ಮತ್ತು ಕರ್ಪೂರ ಎಲೆನೂ ಅಂತಾರು. ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರಿಂದ ಕರೀತಾರು. ಇದನ್ನ ಬೆಳಗಿನ ಜಾವರಿ ಅಂದರೆ ಖಾಲಿ ಹೊಟ್ಟೆಯೊಳಗೆ ಒಂದೆರಡು ಎಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ನಮ್ಗೆ ಅದು ಥ್ರೋಟ್ ಇನ್ಫೆಕ್ಷನ್ ಆಗಿರ್ತೈತಲ್ರಿ, ಅಂದ್ರೆ ಗಂಟ್ಲಿಗೆ ಇನ್ಫೆಕ್ಷನ್ ಆಗಿರ್ತೈತಲ್ಲ, ನೆಗಡಿ ಮತ್ತು ಕೆಮ್ಮ ಬಂದಾಗ ಕೆಮ್ಮು ಬರೋದು, ನೆಗಡಿ ಆಗೋದು, ಶೀತ ಆಗೋದೆಲ್ಲ ಆಗ್ತಿರ್ತೈತಲ್ಲ, ಅವಾಗ ಒಂದೆರಡು ಎಲೆಯಷ್ಟು ತೊಗೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ಅದು ಕಮ್ಮಿ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಭಾಳ ಸಲ ತಿಂದಿದ್ದೀನಿ. ಅಂದರೆ ನಾನು ನಿನ್ನೆ ಇಡೋದ್ರೊಳಗೆ ಒಂದು ಹೆಸರಷ್ಟು ಬೆಳ್ಳುಳ್ಳಿ ತಿನ್ನಬೇಕು ಕೆಮ್ಮು ಬಂದಾಗ ಅಂತ ಹೇಳಿದ್ದೆ ಅಲ್ರಿ. ಬೆಳ್ಳುಳ್ಳಿ ತಿನ್ನೋಕ್ಕಾಗ್ಲಿಕ್ಕಂದ್ರೂ ಈ ರೀತಿ ಅದು ಅಜ್ವೇನ್ ಎಲೆ ಸ್ವಲ್ಪ ತೊಳೆದ್ಬಿಟ್ಟು, ಅಂದ್ರೆ ಒಂದೆರಡು ಎಲೆ ತೊಗೊಂಡು ತೊಳೆದು ಅದಕ್ಕೆ ಒಂಚೂರ ಕಲ್ಲುಪ್ಪು ಹಾಕ್ಕೊಂಡು ತಿಂದ್ಬಿಟ್ರೆ ಥ್ರೋಟ್ ಇನ್ಫೆಕ್ಷನ್ ಆಗಲಿ ಮತ್ತು ನೆಗಡಿ ಕೆಮ್ಮ ಎಲ್ಲ ಕಮ್ಮಿ ಆಗುತ್ತೆ. ಅಂದರೆ ಒಂದೇ ದಿವ್ಸಕ್ಕೆ ರಿಸಲ್ಟ್ ಗೊತ್ತಾಗಲ್ಲ, ಒಂದು 2-3 ದಿವಸ ಆದ್ರೂ ತಿಂದ್ಬಿಟ್ರೆ ಅದು ಗೊತ್ತಾಗುತ್ತೆ ರೀ. ಮತ್ತು ತಿಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರು ಕುಡಿಬೇಕು, ಭಾಳ ಬೆಸ್ಟ್ ನೋಡ್ರಿ. ಈಗಿದ್ರೆ ನಾನು ಒಂದೆರಡು ಎಲೆಯಷ್ಟು ಅದು ಅಜ್ವೈನ್ ಎಲೆನ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ಬಿಟ್ಟು ಈ ಕಡೆ ಕಷಾಯನೂ ರೆಡಿ ಮಾಡಾಕಂತೀನಿ ನೋಡ್ರಿ. ಕಷಾಯ ರೆಡಿ ಮಾಡಕ್ಕೆ ಇಟ್ಬಿಟ್ಟು ಇನ್ನು ನಾಷ್ಟಕ್ಕೂ ರೆಡಿ ಮಾಡಬೇಕಲ್ಲ. ಇವತ್ತು ನಾಷ್ಟಕ್ಕಿದ್ರೆ ಶಾವಿಗೆ ಉಪ್ಪಿಟ್ಟು ಮಾಡೋಣಂತ ಶಾವಿಗೆನ ಹುರಿಯಾಕಂತೀನಿ ನೋಡ್ರಿ. ಈಗಿದ್ರೆ ಈ ಕಡೆ ಶಾವಿಗೆ ಹುರ್ಕೊಂತನ ಕಷಾಯನೂ ರೆಡಿ ಮಾಡಿ ಫಸ್ಟಿಗೆ ಕಷಾಯ ಕುಡಿದ್ಬಿಟ್ಟನೆ ಒಗ್ಗರಣೆ ಹಾಕಿದ್ರೆ ಆಯ್ತಂತೇಳಿ ಕಷಾಯನೂ ಸೋಸ್ಕೊಂಡ್ಬಿಟ್ಟು ಕುಡಿಯಾಕತ್ತಿದ್ದೆ ರೀ. ನನ್ನ ಮಗಳಿಗೆ ಕಷಾಯ ಕುಡಿಸೋದಂದ್ರೆ ಒಂದು ದೊಡ್ಡ ಕೆಲಸ ನೋಡ್ರಿ. ಕೊಡೋದನ್ನ ಒಂದು ಇಷ್ಟೇ ಕೊಡ್ತಿರ್ತೀನಿ, ಅದನ್ನೂ ಪ್ಲೇಟ್ನಾಗ ಹಾಕೊಂಡ್ಬಿಟ್ಟು ತಣ್ಣಗೆ ಮಾಡಿಕೊಂಡು ಮೋತಿ ಕಡಿಮೆ ಮಾಡಿ ಕುಡಿತಾ ಇರ್ತಾಳು. ಕಷಾಯ ಕುಡಿದ್ಬಿಟ್ಟು ಜಳಕಕ್ಕೆ ಹೋದ್ಲು. ನಾನು ಇನ್ನು ಕಷಾಯ ಸೋಸಿಟ್ಟಿದ್ದೀನಿ ರೀ, ಕುಡಿಬೇಕು. ಫಸ್ಟಿಗಿದ್ರೆ ನಾಷ್ಟಕ್ಕೆ ಹಂಗೆ ರೆಡಿ ಮಾಡ್ಕೊಂಡ್ರೆ ಆಯಿತು. ಟೈಮ್ ಅಂತೂ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ ರೀ. ಬೆಳಗ್ಗೆ ಅಂತೂ ನೋಡ್ತಾನೆ ಟೈಮ್ 8:30 ಆಗೇ ಬಿಡುತ್ತೆ. ಮತ್ತು ನಮ್ಮ ಮನೆಯವರು ಇನ್ನೂ ನಾಷ್ಟಕ್ಕೆ ರೆಡಿ ಮಾಡಿಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಇನ್ನು ಶಾವಿಗೆ ಅಷ್ಟೇ ಹುರಿದಿಟ್ಟಿದ್ದೆ. ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರೈತಂತ ಅದನ್ನೇ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಬೆಳಗ್ಗೆ ಎದ್ದು ಕೂಡಲೇ ನಮ್ಗೆ ಟೈಮ್ನೇ ಕೊಡೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಜಲ್ದಿ 4:30ಗೆ ಎದ್ಬಿಟ್ಟು ನಂದು ಏನು ಕೆಲಸ ಇರುತ್ತಲ್ಲ, ಅಂದರೆ ಬೆಳಗ್ಗೆ ಎದ್ದು ಮೆಂತ್ಯ ನೀರು ಕುಡಿದು ಯೋಗ ಎಲ್ಲ ಮುಗಿಸಿ ಜಳಕ ಮಾಡ್ಕಿಸಿಂದ ನಾಷ್ಟ ಕಟ್ಟ ರೆಡಿ ಮಾಡ್ಕೋದನ್ನು ಸ್ಟಾರ್ಟ್ ಮಾಡಿಬಿಡ್ತಿದ್ರಿ. ಬೆಳಗ್ಗೆ ಜಲ್ದಿ ಎದ್ಬಿಟ್ರೆ ಮೈಂಡು ಫ್ರೆಶ್ ಇರುತ್ತೆ. ಹಾಗಾಗಿ ಆದಷ್ಟು ಜಲ್ದಿ ಹೇಳೋದನ್ನೇ ಬೆಸ್ಟ್ ರೀ. ಎಲ್ಲರೂ ಅಂತಾರು ಏನು ಕೆಲಸ ಇರುತ್ತೆ, ಲೇಟ್ ಮಾಡಿ ಎದ್ದು ಆರಾಮ್ಸ್ರಿ ನಾಷ್ಟ ಮಾಡಿಕೊಂಡು ಮನ್ಯಾಗ ಇರ್ಬೋದಲ್ಲ ಅಂತೇಳಿ. ಅಂದರೆ ಬೆಳಗ್ಗೆ 4:30 ಎದ್ದು ಏನು ಕೆಲಸ ಮಾಡ್ತೀಯ ಅಂತ ಕೇಳ್ತಾ ಇರ್ತಾರೋ, ಅಂದರೆ ನಮ್ಮ ರಿಲೇಷನ್ ಒಳಗೆ ರೀ. ಹಾಗಾಗಿ ಬೆಳಗ್ಗೆ ಜಲ್ದಿ ಹೇಳೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗಾಗಿ ನಾನು ಜಲ್ದಿ ಹೇಳೋದು. ಈಗಿದ್ರೆ ನಾಷ್ಟಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ರೀ. ಡಬ್ಬಿ ಒಳಗೆ ಮೆಣಸಿನ್ಕಾಯಿ ಖಾಲಿಯಾಗಿದ್ದು, ಅಂದರೆ ಡಬ್ಬಿ ಒಳಗೆ ಎಷ್ಟು ಹಿಡಿಯುತ್ತಲ್ಲ ಅಷ್ಟನ್ನು ಹಾಕಿಟ್ಟಿರ್ತೀನಿ. ಮತ್ತು ಜಾಸ್ತಿ ಇದ್ದಿದ್ದು ಕವರ್ ಒಳಗೆ ಹಾಕಿಟ್ಟಿರ್ತೀನಿ. ಡಬ್ಬಿ ಒಳಗೆ ಹಾಕಿಟ್ಬಿಟ್ರೆ ತೊಳಕ್ಕೆ ಈಜಿ ಆಗುತ್ತೆ. ಕವರ್ ಒಳಗೆ ಹಾಕಿಟ್ಬಿಟ್ರೆ ಏನೈತಲ್ಲ ಅದನ್ನ ತೊಗೋದು ಮತ್ತು ನೀಟಾಗಿ ಮಚ್ಚಿಟ್ರು ಮತ್ತು ಪದೇ ಅದು ಉಚ್ತಾ ಇರ್ತೈತಿ. ಮತ್ತು ಇಲ್ಲ ಕ್ಲಿಪ್ ಹಾಕಿ ಇಡಬೇಕಾಗುತ್ತೆ. ಅದಕ್ಕಿಂತ ಬೆಸ್ಟ್ ಡಬ್ಬಿ ಒಳಗೆ ಹಾಕಿಡೋದ ಬೆಸ್ಟ್ ರೀ. ಮತ್ತು ತೊಳೆದ್ಬಿಟ್ಟು ಯೂಸ್ ಮಾಡೋಕ್ಕೂ ಬರುತ್ತೆ. ನನ್ನ ಕಡೆನೂ ಸ್ವಲ್ಪ ಡಬ್ಬಿ ಅದಾವು, ತರಿಸ್ಬೇಕಾಗೈತಿ. ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಬಿಡು ಅಂತೇಳಿ, ಎಷ್ಟು ಬೇಕಲ್ಲ ಅಷ್ಟು ಅದಾವ ಸಾಕು ಬಿಡು ಅಂತೇಳಿ ಬಿಟ್ಟಿದ್ದಷ್ಟೇ ರೀ. ಈಗಿದ್ರೆ ಶಾವಿಗೆ ಉಪ್ಪಿಟ್ಟನ್ನು ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಪಪ್ಪಾಯನ ಸ್ವಲ್ಪ ಹಾಕಿ ಕೊಟ್ರೆ ಇತ್ತು ನಮ್ಮ ಮನೆಯವ್ರಿಗೆ ಅಂತ ಹಾಕಿ ಕೊಡಾಕಂತೀನಿ ನೋಡ್ರಿ. ನಿನ್ನೆ ಕಟ್ ಮಾಡಿ ಇಟ್ಟಿದ್ದೆಲ್ಲ ಸ್ವಲ್ಪ ತಿಂದಿದ್ವಿ, ಸ್ವಲ್ಪ ಇತ್ತು. ಅವರಿಗೆ ಪಪ್ಪಾಯ ಹಾಕಿ ಕೊಟ್ಬಿಟ್ಟು ನಾನು ಪಪ್ಪಾಯ ತಿಂದು ಒಂದು 10 ನಿಮಿಷ ಬಿಟ್ಟು ಅವರಿಗೆ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡ್ರಿ. ಉಪ್ಪಿಟ್ಟು ಮಾತ್ರ ಭಾಳ ಮಸ್ತಾಗಿತ್ತು. ಅಂದರೆ ಶಾವಿಗೆ ಉಪ್ಪಿಟ್ಟಕ್ಕಾಗಲಿ ಯಾವುದೇ ಉಪ್ಪಿಟ್ಟು ಅವಲಕ್ಕಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಕುಟ್ಟಿ ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಆಗುತ್ತೆ ನೋಡ್ರಿ.
ಮನೆಯೊಳಗೆ ಮೆಣಸಿನ್ಕಾಯಿ ಪುಡಿ ಖಾಲಿ ಆಗಿತ್ತು ಅಂದ್ರೆ ಮಸಾಲೆ ಖಾರ ಐತಿ, ಕೆಂಪು ಖಾರದ ಪುಡಿ ಖಾಲಿ ಆಗಿತ್ತು. ಅವನ್ನ ಬಿಸಿಲಿಗೆ ಇಡಾಕತ್ತಿದ್ದೆ, ಆದರೂ ಸರಿಯಾಗಿ ಒಣಗಲ ಆಗಿದ್ದು ರೀ. ಕೆಂಪು ಖಾರದ ಪುಡಿ ಮಾಡ್ಕೋಬೇಕಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಇದಾವೆ, ಅಂದರೆ ಜಾಸ್ತಿ ಬಿಸಿಲಿದ್ದಾಗ ತಂದುಬಿಟ್ಟು ಒಣಗಿಸ್ಬಿಟ್ಟು ಗಿರ್ನಿಗೆ ಹೋಗಿ ಕುಟ್ಸ್ಕೊಂಬರಕ್ಕೆ ಬರುತ್ತೆ. ಅಂದ್ರೆ ನಮ್ಮ ಕಡೆ ಎಲ್ಲ ಹಾರಿಲ್ಲೇ ಕುಟ್ಬಿಟ್ಟು ಅಂದ್ರೆ ಮಷಿನ್ಲೇ ಇರುತ್ತೆ, ಆದರೆ ಅದು ಕುಟ್ಟಿ ಪೌಡ್ರ್ ಮಾಡಿ ಕೊಡ್ತಾರೆ, ಅದು ಭಾಳ ಬೆಸ್ಟ್ ಆಗುತ್ತೆ. ಆದರೆ ಈಗ ಎಮರ್ಜೆನ್ಸಿಗೆ ಸ್ವಲ್ಪ ಬೇಕಾಗಿತ್ತು, ಎದಕ್ಕರೆ ಬೇಕಾಗ್ಬಿಟ್ರೆ ಅದು ಸಡನ್ನಾಗಿ ಮಾಡ್ಕೊಳಕ್ಕೆ ಆಗಂಗಿಲ್ಲಲ್ಲ, ಹಾಗಾಗಿ ಖಾಲಿ ಆಗಿತ್ತು ಅಂತೇಳಿ ನಾನು ಮೆಣಸಿನ್ಕಾಯಿ ಬಿಸಿಲಿಗೆ ಇಟ್ಟರು ಸರಿಯಾಗಿ ಒಣಗಲಾಗಿದ್ದು ಅಂತ ಈ ರೀತಿ ಐಡಿಯಾ ಮಾಡಿಬಿಟ್ಟು ಅವನ್ನ ಸರಿಯಾಗಿ ಒಣಗಿಸ್ಬಿಟ್ಟು, ಅಂದರೆ ಅದು ನೀರಿನ ಏನಂತಾರೆ ಮೆತ್ತಗಿರ್ತಾವಲ್ರಿ, ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ಅವು ಸರಿಯಾಗಿ ಗರಿ ಗರಿ ಆಗ್ತಾವಾಗ ಪುಡಿ ಮಾಡ್ಕೊಳಕ್ಕೆ ಬರುತ್ತೆ. ಹಾಗಾಗಿ ಒಂದು ಬುಟ್ಟಿ ಇಟ್ಬಿಟ್ಟು ಬುಟ್ಟಿ ಕೆಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಆಮೇಲೆ ಬೇರೆ ಬುಟ್ಟಿ ಒಳಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸಣ್ಣ ಉರಿ ಒಳಗೆ ಈ ರೀತಿ ಮೇಲೊಂದು ಬುಟ್ಟಿ ಮುಚ್ಚಿ ಒಂದು 5 ನಿಮಿಷ ಇಟ್ಟು ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಇಟ್ಬಿಟ್ರೆ ಮೆಣಸಿನ್ಕಾಯಿ ಫುಲ್ ಗರಿ ಗರಿ ಆಗ್ತಾವ್ರಿ. ಅವಾಗ ಖಾರದ ಪುಡಿ ಮಾಡ್ಕೊಳಕ್ಕೆ ಬರುತ್ತೆ. ಮೆಣಸಿನ್ಕಾಯಿ ಮೆತ್ತಗಿದ್ದಾಗ ಏನಿಲ್ಲ ಖಾರದ ಪುಡಿ ಆಗಂಗೂ ಇಲ್ಲ ಮತ್ತು ಸರಿಯಾಗಿ ಬರಂಗೂ ಇಲ್ಲರಿ. ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ನಾನು ಯಾವಾಗಲೂ ಎಮರ್ಜೆನ್ಸಿ ಇದ್ದಾಗ ಸಡನ್ನಾಗಿ ಬೇಕಾಗಿಬಿಟ್ರೆ ಇದೇ ರೀತಿ ಮಾಡ್ಕೊಳ್ಳೋದು. ಈಗಿದ್ರೆ ಮತ್ತೆ ಹೊಲಿಸಿ ಒಂದು 5 ನಿಮಿಷ ಇಟ್ಟು ತೆಗೆದ್ಬಿಟ್ಟು ಆಮೇಲೆ ಇದು ಬುಟ್ಟಿ ಬಿಸಿ ಇರುತ್ತಲ್ರಿ, ಆ ಬುಟ್ಟಿ ಒಳಗೆ ಹಾಕಿಬಿಟ್ಟು ಪೂರ್ತಿ ತಣ್ಣಗಾಕ ಬಿಟ್ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಖಾರದ ಪುಡಿ ಮಾಡ್ಕೊಳಕ್ಕೆ ಬರುತ್ತೆ. ಅಂದರೆ ಸಡನ್ನಾಗಿ ಬೇಕಂದ್ಬಿಟ್ರೆ ಈ ರೀತಿ ಮಾಡ್ಕೋಬೋದು. ಈಗಿದ್ರೆ ಒಂದು ಮೆಣಸಿನ್ಕಾಯಿನೂ ಅಂದರೆ ಅರಾಕೆ ಬಿಟ್ಬಿಟ್ಟು ಹೊರಗಡೆ ಬಂದು ನಿಂತಿದ್ದೆ ರೀ. ಹೊರಗಡೆ ದನ ಬಂದಿದ್ದು, ಅಂದರೆ ಎಮ್ಗಳು ಬಂದಿದ್ದು ಮಯಾಕತ್ತಿದ್ದು. ಆ ಎಮ್ಗಳ ಹಿಂದೆ ಒಂದು ಬಾತ್ಕೋಳಿ ಬೆನ್ನು ಹತ್ತೈತಲ್ರಿ, ಅದು ಯಾಕೆ ಬೆನ್ನು ಹತ್ತೈತೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಯಾಕಂತಂದ್ರೆ ನಾನು ತಿಳ್ಕೊಂಡಿದ್ದ ಪ್ರಕಾರ ಅದು ಹುಲ್ಲೆಲ್ಲ ತಿಂತಾವಲ್ರಿ ಎಮ್ಗಳು, ಅವಾಗ ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಇರ್ತಾವಲ್ಲ ಅವನ್ನ ತಿಂತಾವೆ. ಹಾಗಾಗಿ ಎಮ್ಮೆ ಆಗಲಿ ಆಕಳ ಆಗಲಿ ಮತ್ತು ಕುದುರೆ ಆಗಲಿ ಈ ಕಡೆ ಮೈಕೊಂತ ಬಂದಾಗ ಈ ರೀತಿ ಬಾತ್ಕೋಳಿ ಬೆನ್ನು ಹತ್ತಾ ಇರ್ತಾವೆ. ಹುಲ್ಲೆಲ್ಲ ತಿಂದ್ಮೇಲೆ ಅದು ಕೀಡಿಗಳೆಲ್ಲ ಹಿಡ್ಕೊಂಡ್ಬಿಟ್ಟು ತಿಂತಾವೆ. ಸ್ವಲ್ಪ ಹೊತ್ತು ನಿಂತಿದ್ದೆ ರೀ, ಮತ್ತು ನೆನಪಾಯ್ತಾ ಇದನ್ನೊಂದು ಕೆಲಸ ಮುಗಿಸ್ಬಿಟ್ರೆ ನೆಮ್ಮದಿಯಾಗಿರುತ್ತೆ ಮನಸ್ಸೇ. ಇಲ್ಲಾಂದರೆ ಸುಮ್ಮನೆ ಕಶ್ಬಿಸಿ ಆಗ್ತಾ ಇರ್ತೈತ್ರಿ. ಅಂದರೆ ಈ ಕೆಲಸ ಇಷ್ಟ ಇಲ್ಲ ಅಂದ್ರೂ ಮಾಡಲೇಬೇಕು, ನಮ್ಮ ಕರ್ತವ್ಯ ಅದು, ಮತ್ತು ಬಿಡಾಕೂ ಆಗಂಗೆ ಇಲ್ಲ ರೀ. ಹಾಗಾಗಿ ಏನು ಮಾಡೋದಪ್ಪ ಅಂತ ಅರ್ಬಿ ತೊಗೊಂಡು ತೊಳ್ಯಾಕೆ ಹೊಂಟಿದ್ದು ನೋಡ್ರಿ. ಅರ್ಬಿ ಒಂದು ತೊಳೆದ್ಬಿಟ್ರೆ ಮತ್ತೊಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಅಂದರೆ ಮೈಂಡ್ ಒಳಗೆ ತೊಳಿಬೇಕು, ಅರ್ಬಿ ತೊಳಿಬೇಕಂತ ಅನ್ನೋದೇ ವಿಚಾರ ಇರುತ್ತೆ. ಹಾಗಾಗಿ ತೊಳೆದು ಬಂದುಬಿಟ್ರೆ ಹಾಗೇ ಹೋಗುತ್ತೆ, ಒಂದು 10-20 ನಿಮಿಷದ ಕೆಲಸ ಇರುತ್ತೆ. ಆದರೆ ಹಂಗೆ ಬಿಟ್ಟು ಕುಂತ್ಬಿಟ್ರೆ ಅದು ಸುಮ್ಮನೆ ಮೈಂಡ್ ಒಳಗೆ ಅದನ್ನೇ ವಿಚಾರ ಬರ್ತಾ ಇರ್ತೈತಿ. ಹಾಗಾಗಿ ಅರ್ಬಿ ಎಲ್ಲ ತೊಳೆದು ಹಾಕಿ ಬಂದುಬಿಟ್ಟು ಮೆಣಸಿನ್ಕಾಯಿನ ಬಿಸಿ ಮಾಡಿಬಿಟ್ಟು ಆರಾಕ ಇಟ್ಟಿದ್ದೆಲ್ರಿ, ಅದನ್ನೂ ಪುಡಿ ಮಾಡಿ ಇಟ್ಬಿಟ್ರಾಯ್ತು. ಅದೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ. ಇವತ್ತು ಮಧ್ಯಾಹ್ನ ಅಡುಗೆನೂ ಮಾಡಿಲ್ಲ ರೀ, ಹಾಗಾಗಿ ಏನೂ ಜಾಸ್ತಿ ಏನು ಕೆಲಸ ಇದ್ದಿತ್ತಿಲ್ಲ. ಸಣ್ಣ ಪುಟ್ಟ ಕೆಲಸಗಳಿದ್ದು ಅದನ್ನೇ ಮಾಡ್ಕೊತಾನೆ ಸುಮ್ಮನೆ ಮೊಬೈಲ್ ನೋಡ್ಕೊತ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಆದ್ರೂ ಟೈಮ್ ಪಾಸ್ ಆಗಲ್ಲ ಆಗಿತ್ತು ರೀ. ಅಂದರೆ ಏನಾದರೂ ಒಂದು ವಿಚಾರ ಬಂದ ಕೂಡಲೇ ಆ ವಿಚಾರ ಮೈಂಡ್ ಒಳಗಿಂದ ಹೋಗಂಗೆ ಇಲ್ಲ. ಅಂದರೆ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಹಾಗೆ ಇರುತ್ತಲ್ರಿ. ಅಂದರೆ ನಮ್ಮ ಆಸೆನೇ ಬೇರೆ ಆಗೋದನ್ನ ಬೇರೆ ಅದೇ ರೀತಿ ಅನಿಸ್ತಾ ಇರ್ತೈತಿ. ಅದೇನ ಅಂತಾರಲ್ಲ, ಹೇಳ್ಕೊಳಕ್ಕೂ ಆಗಲ್ಲ, ನುಂಗಾಕೂ ಆಗಲ್ಲ, ಬಿಸಿ ತುಪ್ಪ ಥರ ಆಗಿಬಿಟ್ಟಿರ್ತೈತಿ. ಹಂಗಾಗಿ ಅದನ್ನೇ ಸ್ವಲ್ಪ ವಿಚಾರ ಬಂದ ಕೂಡಲೇ ಮತ್ತು ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಮತ್ತು ಹೋಗ್ಲಿ ಬಿಡು ಅಂತೇಳಿ ಮತ್ತು ಬೇರೆ ಕಡೆ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು, ಅಂದರೆ ಏನಾದರೂ ಒಂದು ಮೋಟಿವೇಶ್ನಲ್ ವಿಡಿಯೋಸ್ ನೋಡಿಬಿಟ್ಟು ಮತ್ತು ರಿಫ್ರೆಶ್ ಆಗಿಬಿಟ್ಟು ಮತ್ತು ಕೆಲಸ ಸ್ಟಾರ್ಟ್ ಮಾಡೋದ್ರಿ. ಕೆಲವೊಬ್ರು ಅಂತಾರೆ ಇಷ್ಟು ಆ್ಯಕ್ಟಿವ್ ಆಗಿ ಹೆಂಗಿರ್ತೀರಿ ಅಕ್ಕ ಅಂತ. ನಮಗೂ ಕೆಲವೊಂದು ವಿಚಾರಗಳು ಬರ್ತಾ ಇರ್ತಾವೆ, ಅವನ್ನ ಅವಾಯ್ಡ್ ಮಾಡಿಬಿಟ್ಟು ಮುಂದೆ ಹೋಗಲೇಬೇಕಲ್ರಿ. ಹಾಗಾಗಿ ಈಗಿದ್ರೆ ಸ್ವಲ್ಪ ಹೊತ್ತು ಕುಂತಿದ್ದೆ, ಮತ್ತು ಅದನ್ನ ಖಾರದ ಪುಡಿ ಅಷ್ಟು ಮಾಡಿ ಇಟ್ಬಿಟ್ರಾಯ್ತು. ಏನಾದರೂ ಭಾಳ ಕೆಟ್ಟ ವಿಚಾರಗಳು ಬರ್ತಾ ಇದ್ರೆ ಮತ್ತು ಬೇಜಾರು ಆಗ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೈತ್ರಿ, ಟೈಮ್ ಹೋಗಿದ್ದನೇ ಗೊತ್ತಾಗಂಗಿಲ್ಲ. ಹಾಗಾಗಿ ನಾನು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ. ನನಗಂತೂ ಅಡುಗೆ ಮಾಡೋದು ಜಾಸ್ತಿ ಖುಷಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಅಡುಗೆ ಮಾಡೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು. ಈಗಿದ್ರೆ ಅದನ್ನು ಖಾರದ ಪುಡಿ ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ರಾಯ್ತು. ಎಷ್ಟು ಮಸ್ತ್ ಆಗುತ್ತೆ ನೋಡ್ರಿ. ಅಂದರೆ ಹೊರಗಡೆಯಿಂದ ಖಾರದ ಪುಡಿ ತರೋಕ್ಕಿಂತ ಮನೆಯೊಳಗೆ ಈ ರೀತಿ ಮಾಡಿಕೊಂಡು ಯೂಸ್ ಮಾಡೋದು ಬೆಸ್ಟ್. ಹೊರಗಡೆಯಿಂದ ತಂದಾಗ ಏನೈತಲ್ರಿ ಅದು ಸರಿಯಾಗಿ ಕ್ಲೀನ್ ಮಾಡಿಬಿಟ್ಟು ಖಾರದ ಪುಡಿ ಮಾಡಿರಲ್ಲ, ಮತ್ತು ಹಿಟ್ಟು ಮಿಕ್ಸ್ ಮಾಡ್ತಾರಂತ ಹೇಳ್ತಾರೋ. ಒಂದು 1/4 kg ತೊಗೊಳಕ್ಕೆ ಹೋದ್ರೆ 110-120 ಹೇಳ್ತಾರೋ. ಹಾಗಾಗಿ ಮತ್ತು ಅದ್ರೊಳಗೆ ಸ್ವಲ್ಪ ಬೀಜ ಎಲ್ಲ ಮತ್ತು ಸರಿಯಾಗಿ ಅದು ಟೇಸ್ಟೇ ಇರೋಂಗಿಲ್ಲ ರೀ. ಹಾಗಾಗಿ ನಾನು ಯಾವಾಗಲೂ ಬೇಕಂದಾಗ ಮನೆಯೊಳಗನೆ ಈ ರೀತಿ ಮಾಡ್ಕೋದು. ಅಂದರೆ ವರ್ಷಕ್ಕೊಂದ್ಸಲ ನಾನು ಹೊರಗಡೆ ಹೋಗಿ ಕುಟ್ಟಿಸ್ಕೊಂಬರ್ತೀನಿ. ಆದರೆ ಈ ಮೊನ್ನೆ ಬೇಸಿಗೆ ಒಳಗೆ ಕುಡ್ಸೋಕೆ ಆಗಿತ್ತಿಲ್ಲ ರೀ, ಯಾಕಂದರೆ ಇತ್ತಲ್ಲ. ಸುಮ್ಮನೆ ಅದನ್ನ ಹಾಗೆ ಇಟ್ಬಿಟ್ಟು ಹೊಸದು ಮಾಡಿಸ್ಬಿಟ್ರೆ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಮಾಡ್ಸೋಕೆ ಹೋಗಿದ್ದಿಲ್ಲ. ಹಾಗಾಗಿ ಈಗ ಎಮರ್ಜೆನ್ಸಿ ಬೇಕಾಗಿತ್ತು ಅಂತ ಈ ರೀತಿ ರೆಡಿ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡ್ರಿ. ಎಷ್ಟು ಮಸ್ತಾಗಿ ಬಂದೈತಿ. ಜಸ್ಟ್ ಒಂದು 10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಜಾಸ್ತಿ ಏನು ಕಷ್ಟ ಅಂತ ಅನ್ಸಂಗಿಲ್ಲ ರೀ.
ಮತ್ತು ಕೈಯೆಲ್ಲ ಖಾರ ಮಾಡ್ಕೋಬೇಕಂತೇನಿಲ್ಲ. ಚಮಚೆ ತೊಗೊಂಬಿಟ್ಟು ಈ ರೀತಿ ಮಾಡಿಬಿಟ್ರೆ ಆಯಿತು. ನೀಟಾಗಿ ಮನೆಯೊಳಗನೆ ಒಂದು 1/4 kg ಅಷ್ಟು ಖಾರದ ಪುಡಿನೂ ರೆಡಿ ಆಗುತ್ತೆ. ಅದನ್ನೂ ರೆಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಟೆ ನೋಡ್ರಿ. ಈಗಂತೂ 4 ಗಂಟೆಕನ ಚಂದ್ರಮ್ಮ ಕಾಣ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತಾನ್ರಿ. ಅಂದರೆ ಎಷ್ಟು ಮಸ್ತಾಗಿ ಆಕಾಶ ಒಳಗೆ ಕಾಣ್ಸಕ್ಕಂತಿದ್ದ, ಮತ್ತು ಆಕಾಶನೂ ಎಷ್ಟು ಮಸ್ತಾಗಿ ಕ್ಲಿಯರಾಗಿ ಚಂದ ಕಾಣ್ಸಕತ್ತಿತ್ತಲ್ಲ, ಅದನ್ನೇ ಸ್ವಲ್ಪ ಕ್ಲಿಪ್ಪ ತೊಗೊಂಡಿದ್ದು. ಈ ರೀತಿ ನೋಡಕ್ಕೂ ಜಾಸ್ತಿ ಖುಷಿ ಆಗುತ್ತಲ್ರಿ. ಜಾಸ್ತಿ ಮನ್ಯಾಗಿದ್ದಷ್ಟು ಮೈಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತೈತಿ, ಅಂದರೆ ಟೆನ್ಷನ್ ಆಗ್ತಾ ಇರ್ತೈತಿ. ಹೊರಗಡೆ ಸ್ವಲ್ಪ ತಿರುಗಾಡ್ಬಿಟ್ಟು ಅಂದ್ರೆ ಮನೆ ಹೊರಗಡೆನೇ ಸ್ವಲ್ಪ ಅಡ್ಡಾಡ್ಬಿಟ್ರೆ ಮತ್ತು ಫ್ರೆಶ್ ಆಗುತ್ತೆ. ಮತ್ತು ಪ್ರಾಣಿ ಪಕ್ಷಿಗಳು ನೋಡಿಬಿಟ್ರೆ ಜಾಸ್ತಿ ಖುಷಿ ಆಗುತ್ತೆ. ನಾನಂತೂ ಸ್ವಲ್ಪ ಬೇಜಾರಾದಾಗ ಮತ್ತು ಟೆನ್ಷನ್ ಆದಾಗ ಈ ರೀತಿ ಹೊರಗಡೆ ಬಂದು ಅಡ್ಡಾಡ್ತಾ ಇರ್ತೀನಿ. ನಾಯಿ ಮರಿಗಳು ಬಂದಿದ್ದು ಅಂದರೆ ಒಂದೇ ಸಲಕ್ಕನ ಹಾಕಿಬಿಟ್ರೆ ತಿನ್ನಂಗಿಲ್ಲ, ಎಲ್ಲ ಹೊಲಸು ಮಾಡಿಬಿಟ್ಟು ಹೋಗ್ಬಿಡ್ತಾವೆ. ಸ್ವಲ್ಪ ಹಾಕ್ತಾ ಇರ್ಬೇಕು ಅವಕ್ಕೆ. ಹಾಗಾಗಿ ರೊಟ್ಟಿನ ಹಾಕಿದೆ, ಅವನು ತಿನ್ನಾಕತ್ತಿದ್ದು ಗುಬ್ಬಚ್ಚಿಗೆ ಕಾಳು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ. ನನ್ನ ಮಗಳಿದ್ರೆ ಬಂದ್ಲು ನೋಡ್ರಿ. ಟೈಮ್ ಇದ್ರೆ 5 ಗಂಟೆ ಆಗಿತ್ತು. ಅಲ್ಲಿಂದ ನಡ್ಕೊತ ಬರ್ತಾ ಇರ್ತಾಳು. ಕಷ್ಟ ಆಗುತ್ತೆ ಆಕೆಗೂ. ಮತ್ತು ಲೈಫ್ ಅಂದರೆ ಹಂಗಲ್ರಿ, ಕಷ್ಟಪಟ್ಟಾಗನೇ ಸುಖ ಸಿಗೋದು. ಅಂದರೆ 2 ಕಿಲೋಮೀಟ್ರ್ ಮೇಲೆ ಆಗುತ್ತೆ ಕಾಲೇಜಿಂದ ಬರಬೇಕಂದ್ರೆ. ನಡ್ಕೊತ ಬಂದಿದ್ಲು ಫುಲ್ ಸುಸ್ತಾಗಿ. ಮತ್ತು ಈ ಮಕ್ಕಳು ಯಾವಾಗಲೂ ಬರ್ತಾ ಇರ್ತಾರೆ. ನಮ್ಮ ಮನೆ ಕಡೆ ಬಂದುಬಿಟ್ರೆ ನಾನು ಏನಾದರೂ ತಿನ್ನಕ್ಕೆ ಕೊಟ್ಬಿಟ್ಟು ಕಳಿಸ್ತಾ ಇರ್ತೀನಿ. ಫುಲ್ ಖುಷಿ ಆಗ್ತಾರೆ. ಸಣ್ಣ ಮಕ್ಕಳು ಖುಷಿ ನೋಡೋದು ಒಂದು ನಮಗೂ ಖುಷಿ ಅನ್ಸುತ್ತಲ್ರಿ. ಈ ಕಡೆ ಬಂದಾಗ ನಮ್ಮ ಮನೆಯೊಳಗೆ ಏನಿರುತ್ತಲ್ಲ ಅದನ್ನ ತಿನ್ನಕ್ಕೆ ಕೊಟ್ಬಿಟ್ರೆ ಆಯಿತು. ಫುಲ್ ಖುಷಿಯೊಳಗೆ ಬಾಯಿ ಮಾಡಿಬಿಟ್ಟು ಹೋಗ್ತಾರೋ. ಈಗಿದ್ರೆ ಟೈಮ್ 6:30 ಆಗಿತ್ತು ನೋಡ್ರಿ. ನಾನು ಸಂಜೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು झटपट ಪುದೀನ ಪಲಾವ್ ಅಂದರೆ ಪುದೀನ ರೈಸ್ ಮಾಡೋಣಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದರೆ ಒಂದೇ ರೀತಿ ಏನು ಮಾಡೋದಪ್ಪ ಅಂತ ವಿಚಾರ ಬರ್ತಾ ಇರ್ತೈತಿ. ಬರೀ ಸಾರು ಅನ್ನಂದ್ರೆ ನನಗೂ ಅಷ್ಟು ಇಷ್ಟ ಆಗಂಗಿಲ್ಲ. ಹಾಗಾಗಿ ಈ ರೀತಿ झटपट ಪುದೀನ ರೈಸ್ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಟೇಸ್ಟ್ನೂ ಸಖತ್ತಾಗಿರುತ್ತೆ ಮತ್ತು ಜಾಸ್ತಿ ಇನ್ನೂ ಟೈಮ್ ಬೇಕಾಗಿಲ್ಲರಿ. ಆಲ್ರೆಡಿ ನಾನು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಏನೈತಲ್ಲ ಒಂದು ಕುಕ್ಕರ್ಗೆ 1-2 ಚಮಚದಷ್ಟು ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು 1 ಚಮಚದಷ್ಟು ಜೀರಿಗೆ, 1 ಎಲೆ ಪಲಾವ್ ಎಲೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ಆಮೇಲೆ ಒಂದು ದೊಡ್ಡ ಸೈಜು ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಉದ್ದುದಾಗೆ ಅದನ್ನೂ ಉಳ್ಳಾಗಡ್ಡಿ ಹಾಕಿಬಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಅದನ್ನ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ. ಈ ಕಡೆ ಕುಕ್ಕರ್ ಒಳಗೆ ಉಳ್ಳಾಗಡ್ಡಿ ಹುರಾಕಿ ಇಟ್ಬಿಟ್ಟು ಈಗ ಒಂದು ಪೌಡ್ರ್ ಮಸಾಲ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಏನು ಮೆಣಸಿನ್ಕಾಯಿ ಪುಡಿ ಮಾಡಿ ಇಟ್ಟಿದ್ದೆಲ್ಲ ಅದ ಮಿಕ್ಸರನ್ನು ತೊಗೊಂಡಿದ್ದು. ಇಲ್ಲಿ 1-2 ಲವಂಗ, ಸ್ವಲ್ಪ ದಾಲ್ಚಿನ್ನಿ ಮತ್ತು ಒಂದು ಸ್ವಲ್ಪ ಕಾಳು ಮೆಣಸು, ಒಂದು 7-8 ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸೋಂಪು, ಧನಿಯಾ ರೀ ತೊಗೊಂಡ್ಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಅಂದರೆ ಗರಂ ಮಸಾಲಾದ್ರೂ ಹಾಕ್ಬೋದು. ಗರಂ ಮಸಾಲ ಇದ್ದಿತ್ತಿಲ್ಲ ಅಂದರೆ ಈ ರೀತಿ ಮಾಡ್ಬೋದು. ನನ್ನ ಕಡೆ ಇತ್ತು, ಆದರೆ ಕೆಲವೊಬ್ರು ಕಡೆ ಇದ್ದಿರಲ್ಲ, ಅಂದರೆ ಮಾಡಿರಲ್ಲ. ಹಾಗಾಗಿ ಈ ರೀತಿ ಮಾಡಿಬಿಟ್ರೂ ಬೆಸ್ಟ್ ಆಗುತ್ತೆ. ಆದರೆ ಸ್ವಲ್ಪ ಅದು ಸಣ್ಣ ಪುಡಿ ಆಗಲೇ ಇಲ್ಲ ರೀ, ಯಾಕಂದರೆ ಮಿಕ್ಸರ್ ಜಾರ ದೊಡ್ಡದಿತ್ತು, ಅದು ಸ್ವಲ್ಪ ಕ್ವಾಂಟಿಟಿ ಒಳಗಿತ್ತಲ್ಲ. ಹಾಗಾಗಿ ಸ್ವಲ್ಪ ತರಿನೇ ಆಗಿ ರುಬ್ಕೊಂಡಿದ್ದು, ಅಂದರೆ ಪುಡಿ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಸಣ್ಣಗೆ ಪುಡಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ಈಗಿದ್ರೆ ಮತ್ತು ಅದು ಮಿಕ್ಸರ್ ಜಾರ್ ಒಳಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವು ಖಾರ ಇಲ್ಲ ರೀ, ಭಾಳ ಸಪ್ಪಗದಾವು. ಹಾಗಾಗಿ 8-10 ಹಸಿ ಮೆಣಸಿನ್ಕಾಯಿ ತೊಗೊಂಡು ಈ ರೀತಿ ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗಿದ್ರೆ ಈ ಕಡೆ ಉಳ್ಳಾಗಡ್ಡಿ ಏನು ಹುರಿಯಾಕಿ ಇಟ್ಟಿದ್ದೆ ಅಲ್ರಿ ಕುಕ್ಕರ್ ಒಳಗೆ, ಅದಕ್ಕೆ ಏನು ನಾವು ಪುಡಿ ಮಾಡಿದ್ದೀವಲ್ಲ ಮಸಾಲ, ಅಂದರೆ ಧನಿಯಾ ಮತ್ತು ಜೀರಿಗೆ ಹಾಕಿ ಅದನ್ನು ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಆಮೇಲೆ ಪುದೀನ ಮತ್ತು ಮೆಣಸಿನ್ಕಾಯಿ ರುಬ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕಿದ್ದೀನಿ. ಹಾಕಿ 1 ನಿಮಿಷ ಅಷ್ಟು ಚಲೋತ್ನಾಗೆ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ಈ ಅಕ್ಕಿನ ತೊಳೆದ್ಬಿಟ್ಟು ಇದಕ್ಕೆ ಹಾಕಬೇಕಾಗುತ್ತೆ ರೀ. ನಾನು ಫಸ್ಟ್ ಅಕ್ಕಿನ ತೊಳೆದು ಇಟ್ಟಿದ್ದೆ ಒಂದು 10 ನಿಮಿಷ ಮೊದಲೇ. ಈಗ 1 ಗ್ಲಾಸಷ್ಟು ಅಕ್ಕಿ ಹಾಕಿಬಿಟ್ಟು 2 ಗ್ಲಾಸಷ್ಟು ನೀರು ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಕುಕ್ಕರ್ ವಿಷಲ್ ತೊಗೋಬೇಕಾಗುತ್ತೆ ರೀ. ಈಗಿದ್ರೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಬೋದು. ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು 2 ವಿಷಲ್ ಕೂಗಿಸ್ಬಿಟ್ರಾಯಿತು. ಮಸ್ತಾಗಿ झटपट ಪುದೀನ ರೈಸ ರೆಡಿ ಆಗುತ್ತೆ ನೋಡ್ರಿ.
ಈಗ ರೈಸ್ನು ಈ ಕಡೆ ಇಟ್ಬಿಟ್ಟು ಕುಕ್ಕರ್ಗೆ ಇನ್ನೇನೈತಲ್ಲ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹುರಿದು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಜೀರಿಗೆ ಪುಡಿ ಹಚ್ಕೊಂಡು ತಿಂದ್ಬಿಟ್ರೆ ಸಖತ್ತಾಗಿರುತ್ತೆ ರೀ. ಅಂದ್ರೆ ಖಾರ ಇದ್ಬಿಟ್ರೆ ಮೆಣಸಿನ್ಕಾಯಿ ತಿನ್ನೋಕ್ಕಾಗಲ್ಲ. ಇವು ಖಾರ ಇಲ್ಲರೆ ಸ್ವಲ್ಪ ಎಳೆವು ತೊಗೊಂಡ್ಬಿಟ್ರೆ ಅಂತೂ ಇನ್ನೂ ಖಾರ ಇರೋಂಗಿಲ್ಲ. ಹಾಗಾಗಿ ಮೊನ್ನೆ ಒಂದು 10-12 ಹುರಿದಿದ್ದೆ ನಮ್ಮ ಮನೆಯವ್ರಿಗೆ ಒಬ್ಬರೇ ತಿಂದುಬಿಟ್ರು. ನನಗೂ ಇಡ್ತಾರಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲನೇ ಖಾಲಿ ಮಾಡಿಬಿಟ್ಟಿದ್ರು. ಹಾಗಾಗಿ ಇವತ್ತು ಅದನ್ನೇ ರೆಡಿ ಹಾಕಂತೀನಿ ನೋಡ್ರಿ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಬಜ್ಜಿ ಸಂಗಟ ಆಗಲಿ ಮತ್ತು ಚುಮ್ಮರಿ ಸಂಗಟ ಮಸ್ತ್ ಇರುತ್ತೆ. ಆದರೆ ಇವತ್ತು ರೈಸ್ ಸಂಗಟ ತಿನ್ನೋಣಂತ ಅದನ್ನೇ ಮೆಣಸಿನ್ಕಾಯಿ ಈ ರೀತಿ ನಡುವಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಎಲ್ಲ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಹುರಿದು ಉಪ್ಪು ಮತ್ತು ಜೀರಿಗೆ ಪುಡಿ ನಿಂಬೆಹಣ್ಣೆಲ್ಲ ಹಚ್ಚಾಕೆ ಬರುತ್ತೆ. ಹಾಗಾಗಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ತವಿನ ಕಾಸಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕ್ರಿ, 1 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಇದೇನು ನಾವು ಈ ರೀತಿ ನಡುವೆ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಟ್ಬಿಡ್ಬೇಕ್ರಿ. ಇಲ್ಲಾಂದ್ರೆ ಅವು ಸಿಡಿಯೋಕೆ ಸ್ಟಾರ್ಟ್ ಆಗ್ತಾವೆ ಚಟ್ಪಟ್ ಅಂತೇಳಿ. ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಇಟ್ಟರೆ ಇತ್ತು, ಅವು ಸಿಡಿಯೋದೂ ಕಮ್ಮಿ ಆಗ್ತಾವೆ. 2 ನಿಮಿಷ ಆದಮೇಲೆ ಚಲೋತ್ನಾಗ ಮತ್ತೊಂದು ನಿಮಿಷ ಅಷ್ಟು ಹುರ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ ಮತ್ತು ನಿಂಬೆಹಣ್ಣು ಹಾಕಬೇಕು. ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಇಲ್ಲಾಂದ್ರೆ ನಾವು ಜೀರಿಗೆ ಪುಡಿ ಅಂತ ಹಾಕಿದ ತಕ್ಷಣ ಎಲ್ಲ ಹೊತ್ತು ಬಿಡುತ್ತೆ. ಹಾಗಾಗಿ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟನೆ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಪುಡಿ, ಇಲ್ಲಾಂದ್ರೆ ನೀವು ಮ್ಯಾಗಿ ಮಸಾಲ ಚಾಟ್ ಮಸಾಲ ಅದನ್ನೂ ಹಾಕ್ಬೋದು, ಇನ್ನೂ ಮಸ್ತ್ ಆಗುತ್ತೆ. ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಬರೀ ಜೀರಿಗೆ ಪುಡಿ ಮತ್ತು ಉಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಎತ್ತಿಟ್ಕೊಂಡ್ರಾಯ್ತು. ಮಸ್ತಾಗಿ ಮೆಣಸಿನ್ಕಾಯಿ ರೆಡಿ ಆಗ್ತಾವೆ ನೋಡ್ರಿ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಈ ರೀತಿ ಮೆಣಸಿನ್ಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವೆ. ಅಂದರೆ ನಾವು ನಮ್ಮ ಮನೆಯೊಳಗೆ ಜಾಸ್ತಿ ಏನು ಖಾರ ತಿನ್ನಂಗಿಲ್ಲ ರೀ, ಆದ್ರೂ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇಲ್ಲ ಅಂತ ಗೊತ್ತಾಯ್ತಿಲ್ಲ, ಈ ರೀತಿ ಮಾಡಿಕೊಂಡು ತಿಂತಾ ಇರ್ತೀವಿ. ಈ ಕಡೆ ರೈಸ್ನೂ ರೆಡಿ ಆಗಿತ್ತು ನೋಡ್ರಿ. ಚಲೋತ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸರ್ವ್ ಮಾಡೋದೇ ಕೆಲಸ ರೀ. ಹಸಿವಾಗ್ಬಿಟ್ಟಿದ್ದ, ಮಧ್ಯಾಹ್ನ ಊಟ ಮಾಡಿದ್ದಿಲ್ಲಲ್ಲ, ಅಂದರೆ ಅಡುಗೆ ಮಾಡಿದ್ದಿಲ್ಲ. ಹಾಗಾಗಿ ಇವಾಗನ ಅಡುಗೆ ಮಾಡಿಬಿಟ್ಟು ಮಸ್ತಾಗಿ ಊಟ ಮಾಡಕ್ಕಂತೀವಿ ನೋಡ್ರಿ. ಮತ್ತು ಸ್ವಲ್ಪ ದಪಾಟಿನೂ ಮಾಡಿದ್ದೆ, ಮಸ್ತಾಗಿ ದಪಾಟಿ ಮತ್ತು ಪುದೀನ ರೈಸ್, ಬೆಂಡೆಕಾಯಿ ಫ್ರೈ, ಅಂದರೆ ಬೆಂಡೆಕಾಯಿನೂ ಇದ್ವಲ್ಲ ಅದು ಕಟ್ ಮಾಡಿಬಿಟ್ಟು ಸುಮ್ಮನೆ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡಿದ್ದು. ಮತ್ತು ಮಸಾಲ ಮೆಣಸಿನ್ಕಾಯಿ ಆದರೂ ಅನ್ಬೋದು ಮತ್ತು ಜೀರಿಗೆ ಮೆಣಸಿನ್ಕಾಯಿ ಆದರೂ ಅನ್ಬೋದು. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವ್ರಿ ಈ ರೀತಿ ಹುರ್ಕೊಂಡು ತಿಂದಾಗ. ಇವತ್ತೊಂದು ಏನಂತಾರೆ ಗ್ರೀನ್ ಉಳ್ಳಾಗಡ್ಡಿನ ಟ್ರೈ ಮಾಡಿದ್ದು, ಅದ್ರ ಹೆಸರು ಏನು ಗೊತ್ತಿಲ್ಲ ರೀ. ಆದರೆ ಅದು ಆ್ಯಕ್ಚುಲಿ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ರೆಡಿ ಮಾಡ್ಕೋಬೇಕಿತ್ತು. ನನಗೂ ಸರಿಯಾಗಿ ಕಟ್ ಮಾಡೋಕ್ಕಾಗಲಿಲ್ಲ, ಅಂದರೆ ಅದು ಉಳ್ಳಾಗಡ್ಡಿನ ಸರಿ ಇದ್ದಿತ್ತಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿಬಿಟ್ಟು ಮಸ್ತಾಗಿ ರೆಡಿ ಮಾಡಿದ್ದು. ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ಸೇರ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಮಸ್ತಾಗಿದ್ದು. ಅಂದರೆ ಸ್ವಲ್ಪ ಮಾಡಿದ್ದು. ನನ್ನ ಮಗಳಿದ್ರೆ ಇನ್ನಷ್ಟು ಮಾಡಬೇಕಿಲ್ಲ ಮಮ್ಮಿ, ಎಷ್ಟು ಕಡಿಮೆ ಮಾಡಿರಿ ಅಂತ ಅನಾಕತ್ತಿದ್ಲು. ಮಸ್ತಿಗೆ ಊಟ ಎಲ್ಲ ಮುಗಿಸ್ಬಿಟ್ಟು ತನು ಮತ್ತು ನಮ್ಮ ಮನೆಯವ್ರಿಗೆ ಬೀಸಾಕೆ ಹೊಂಟಾರೆ ನೋಡ್ರಿ. ನಿನ್ನೆ ಜೋಳ ಗೋಧಿ ಹಸನ್ ಮಾಡಿ ಇಟ್ಟಿದ್ದೆಲ್ಲ. ಟೈಮ್ 8 ಗಂಟೆ ಆಗಿತ್ತು, ಅಂದರೆ 9 ಗಂಟೆ ತನಕ ಬೀಸ್ತಾರೋ. ಹಾಗಾಗಿ ಹೋಗಿ ಬೀಸ್ಕೊಂಡು ಬರ್ರಿ ಅಂತ ಅಂದ್ಕೊಳ್ಳೆ ಈಗ ತನು ಮತ್ತು ನಮ್ಮ ಮನೆಯವರು ಬೀಸಾಕೆ ಹೋದ್ರು ನೋಡ್ರಿ. ನನ್ನ ಮಗಳಂತೂ ಬಾಲಂಗಶಿ ಥರ ಎಲ್ಲಿ ಹೋದ್ರೂ ಬೆಂದು ಹತ್ತಾ ಇರ್ತಾಳು. ಅಂದರೆ ನಮ್ಮ ಮನೆಯವ್ರು ಇದ್ರೆ ನೀನೇ ಬಾ ಅಂತೇಳಿ ಅವ್ರು ಕರೆಯಾಕತ್ತಿದ್ರು. ಇಲ್ಲ ನಾನೇ ಹೋಗ್ತೀನಿ, ನಾನೇ ಬರ್ತೀನಿ ಪಪ್ಪ ಅಂತೇಳಿ ಬೆಂದು ಹತ್ತಿ ಹೋಗಿದ್ಲು. ನಾನು ಎಲ್ಲರೂ ಹೊರಗೆ ಹೊಂಟ್ರು ಅಷ್ಟೇ, ನಾನು ಬರ್ತೀನಿ ಅಂತೇಳಿ ಬೆನ್ನು ಹತ್ತೇ ಬಿಡೋದ್ರಿ. ಅಂದರೆ ಬಾಲಂಗಶಿ ಥರ ಹಿಂದೆ ಇರಲೇಬೇಕು, ಬಿಟ್ಟು ಹೋಗಾಪ್ಲೆ ಇರಂಗೆ ಇಲ್ರಿ. ನಾನು ಬರ್ತೀನಿ ಅಂತೇಳಿ ಶಟ್ಕೊಂಡು ಕುಡಾಕ ಸ್ಟಾರ್ಟ್ ಮಾಡಿಬಿಡ್ತಾಳು. ಹಂಗಾಗಿ ಎಲ್ಲಿ ಹೊಂಟ್ರು ಕರ್ಕೊಂಡು ಹೋಗಲೇಬೇಕಾಗುತ್ತೆ. ಮಕ್ಕಳು ಅಂದರೆ ಹಂಗೆ ಅಲ್ರಿ, ಮಕ್ಕಳು ಮಾತು ಕೇಳಲೇಬೇಕಾಗುತ್ತೆ. ಫೈನಲಿ ಹೋಗಿ ಬೀಸ್ಕೊಂಡು ಬಂದರು ನೋಡ್ರಿ. ಎಷ್ಟು ಒಂದು ಅರ್ಧ ತಾಸು ಮುಕ್ಕಾಲು ತಾಸಿನಾಗೆ ಹೋಗಿ ಬೀಸ್ಕೊಂಡು ಬಂದರು. ಮತ್ತು ಬರಾಮದಾಗ ಸ್ವಲ್ಪ ಎಣ್ಣೆನೂ ಖಾಲಿಯಾಗಿತ್ತು, ಎಣ್ಣೆ ಮತ್ತು ಹಾಲು ತೊಗೊಂಡು ಬರ್ರಿ ಅಂತ ಅಂದಿದ್ದೆ. ಅದನ್ನೂ ತೊಗೊಂಡು ಫೈನಲಿ ಬೀಸ್ಕೊಂಡು ಬಂದರು ನೋಡ್ರಿ. ನಮ್ಮ ಮನೆಯವ್ರಿಗೆ ನಾನು ಹೋದರೆ ನಾನೇ ಎಲ್ಲ ಬೀಸ್ತೀನಿ, ಆದರೆ ತನು ಹೋಗ್ಬಿಟ್ರೆ ಅವರೇ ಎಲ್ಲ ಬೀಸೋದು ಮಾಡಬೇಕಾಗುತ್ತೆ ಕೆಲಸ. ಹಾಗಾಗಿ ನನಗೆ ಬಾ ಅಂತ ಅಂತಿರ್ತಾರೋ. ಈಗಿದ್ರೆ ಬೆಲ್ಲ ಮತ್ತು ಸ್ವಲ್ಪ ಉದ್ದಿನ ಬೇಳೆ ತಂದಿದ್ಲು ಮಮ್ಮಿ, ಸರಿ ಐತಿಲ್ಲ ನೋಡ್ರಿ. ಮತ್ತು ನನಗಂತೂ ಗೊತ್ತಾಗಲ್ಲ, ಹಿಂದಿಗಡೆ ಬಯಕ್ಕೆ ಹೋಗ್ಬೇಡ್ರಿ, ಈಗ ನೋಡಿಬಿಡ್ರಿ ಇದು ಉದ್ದಿನ ಬೇಳೆ ಅಲ್ಲೋ ಹೌದು ಅಲ್ಲ ಅಂತ ಹೇಳಾಕತ್ತಿದ್ಲು. ಹೌದಳವ ಇದು ಉದ್ದಿನ ಬೇಳೆನೇ ಐತಿ, ಎಲ್ಲ ಸರಿ ತಂದಿಬಿಡು, ಇದನ್ಯಾಕೆ ತಂದು ಪುಳಿಯೋಗರೆ ಪುಡಿ ಅಂತ ಅನ್ನಾಕತ್ತಿದ್ದೆ. ಅಷ್ಟೊಂದನ್ನು ಟೇಸ್ಟ್ ಇರಂಗಿಲ್ಲ ರೀ ಮನ್ಯಾಗ ಮಾಡಿದ ಥರ. ಹಾಗಾಗಿ ಕೇಳಾಕತ್ತಿದ್ದೆ, ಇರಲಿ ಬಿಡು ಮಮ್ಮಿ ನಾನೇ ಮಾಡಿಕೊಡ್ತೀನಿ ಅಂತ ಅನ್ನಾಕತ್ತಿದ್ಲು. ಈಗಿದ್ರೆ ಅವನು ಎತ್ತಿ ಇಟ್ಬಿಟ್ಟು ಹಿಟ್ಟನ್ನು ಚಾಣಸಿ ಇಟ್ಬಿಟ್ರೆ ಆಯ್ತಂತ ಚಾಣಿಸ್ಕೊಂತ ಕುಂತಿದ್ದೀನಿ ನೋಡ್ರಿ. ನನಗಂತೂ ಹಿಟ್ಟು ಬೀಸ್ಕೊಂಡು ಬಂದ ತಕ್ಷಣ ಅದನ್ನ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಒಂದು ಸಮಾಧಾನ ಅನಿಸುತ್ತೆ. ಇಲ್ಲಾಂದ್ರೆ ಅದು ಆ ಕಡೆ ಇಡು ಈ ಕಡೆ ಇಡು, ಚೀಲ ಎಲ್ಲ ಹಂಗೆ ಇಡೋಕ್ಕಾಗಂಗಿಲ್ಲಲ್ರಿ. ಹಾಗಾಗಿ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಆಯಿತು, ಅದೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಲೇಟ್ ಆಗಿತ್ತು ಖರೆ, ಆದ್ರೂ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ರೆ ಆಯ್ತಂತ ಚಾಣಿಸಿ ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡ್ರಿ. ಇದೊಂದು ಕೆಲಸ ಮುಗಿದ್ಬಿಟ್ರೆ ನೀವ ಅಂತ ಅನ್ಸುತ್ತೆ. ಮತ್ತು ಚಾಣಿಸ್ಬಿಟ್ಟು ಮುಗಿಸೋಟ್ಗೆ ಈ ರೀತಿ ಮುಖ ಮೈ ತಲೆ ಎಲ್ಲ ಆಗಿರ್ತೈತೆ ನೋಡ್ರಿ. ಮತ್ತು ಕಾಲು ಜುಮ್ ಹಿಡಿದು ಬಿಟ್ಟಿರ್ತಾವೆ.
ನನ್ನ ಮಗಳಿದ್ರೆ ಇಡುವ ಸ್ಟಾರ್ಟ್ ಮಾಡಿಬಿಟ್ಟು ಮುಖ ತೋರಿಸ್ರಿ ಮಮ್ಮಿ ಹೆಂಗಾಗೈತೆ ನೋಡಿ ನಿಮ್ಮ ಮುಖ ಅಂತ ಅನ್ನಾಕತ್ತಿದ್ಲು. ಹಿಂಗಾಗೈತೆ ನೋಡವ ಅಂತ ನಾನು ಹೋಗಿ ಸ್ವಚ್ಛ ಕೈಕಾಲು ಮುಖ ಎಲ್ಲ ತೊಗೊಂಡ್ಬಿಟ್ಟು ಈಗ ಫ್ರೆಶ್ ಆಗಿ ಬಂದೆ ನೋಡ್ರಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇನ್ನು ಮನ್ಕೋದೆ ಕೆಲಸ ರೀ. ಇವತ್ತಿನ ಇಡುವನು ಮುಗಿಸೋಂದ್ರಿ. ಇವತ್ತಿನ ಇಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ.